ಉಡುಪಿ ನಗರದ ಡಿಎಆರ್ ಮೈದಾನದಲ್ಲಿ ಉಡುಪಿ ಜಿಲ್ಲಾ ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆ ವತಿಯಿಂದ ಸಶಸ್ತ್ರ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ಗಳ 14ನೇ ತಂಡದ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪಶ್ಚಿಮ ವಲಯ ಪೊಲೀಸ್ ಮಹಾನಿರೀಕ್ಷಕರಾದ ಅಮಿತ್ ಸಿಂಗ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಗೌರವ ರಕ್ಷೆ ಸ್ವೀಕರಿಸಿ ಮಾತನಾಡಿದರು. ತರಬೇತಿ ಅವಧಿಯಲ್ಲಿ ಒಳಾಂಗಣ, ಹೊರಾಂಗಣ ಮತ್ತು ಫೈರಿಂಗ್ ವಿಭಾಗದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಪ್ರಶಿಕ್ಷಣಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಹಾಗೆಯೇ 3 ವಿಭಾಗಗಳಲ್ಲಿ ಅತ್ಯುನ್ನತ ಸಾಧನೆ ಪ್ರದರ್ಶಿಸಿದ ಶಿವಪ್ಪ ಚನ್ನಬಸಪ್ಪ ಇಟ್ನಾಳ್ ಅವರಿಗೆ ಸರ್ವಾಂಗೀಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ತಮ್ಮ ತುಕುಡಿಯ ಪರವಾಗಿ ಸಲ್ಲಿಸಿದ್ದಾರೆ. ನಾಳೆಯಿಂದ ನಮ್ಮ ಹೆಜ್ಜೆಗಳು ಮೈದಾನದಲ್ಲ, ಸಮಾಜ ಅಧಿಕಾರಿಯಾಗಿ ಶ್ರೀ ಅಮೀರ್ ಪಾಷಾ ಉಪನಿರೀಕ್ಷಕರು, ಜಿಲ್ಲಾ ಸಶಸ್ತ್ರ ಮೀಸಲು ಸದಾಕಾಲವು ನಿಷ್ಠೆಯಿಂದ ಇರುತ್ತಾ ಆರಕ್ಷಕನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ 2 ಮಹೋನ್ನತ ಧ್ವಜಗಳು, ರಾಷ್ಟ್ರಧ್ವಜ ಮತ್ತು ಪೊಲೀಸ್ ಧ್ವಜಗಳು ತಮ್ಮ ಗೌರವವನ್ನು. ಪೊಲೀಸ್ ಟ್ರೈನಿಂಗ್ ಸ್ಕೂಲ್ನ ಪ್ರಾಂಶುಪಾಲರಾಗಿರುವಂತಹ ಸುಧಾಕರ್ ನಾಯಕ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಗೌರವ. ಸುಮಾರು ಜನ ಫೋಟೋಸ್ ಕ್ಲಿಕ್ ಮಾಡ್ತೀರಿ ಮೊಬೈಲ್ ಫೋನಲ್ಲಿ. ನೊಂದಿಗೆ ಪರೇಡ್ ಮಾಡಿರುವುದಕ್ಕೆ ನಿಮಗೆ ಎಲ್ಲರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸುತ್ತೇನೆ. ತಾಯದ ದಿನವಲ್ಲ, ಇದು ನಿಮ್ಮ ದೇಶದ ಹಾಗೂ ಕರ್ನಾಟಕದ ಜನಸೇವೆಗೆ ಅರ್ಪಿತವಾದ ಜೀವನ ಪೂರ್ತಿ ಪಯಣದ ಶುಭ ಆರಂಭವಾಗಿದೆ. ಸೇವೆ, ತ್ಯಾಗ ಮತ್ತು ಬದ್ಧತೆಯನ್ನು ಜೀವನದ ಉದ್ದೇಶವಾಗಿ ಇಟ್ಟುಕೊಂಡು ಜನ ರಕ್ಷಣೆ ಮತ್ತು ಕಲ್ಯಾಣಕ್ಕಾಗಿ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುವುದು ಸಂಕಲ್ಪ ಮಾಡಿರುವ ದಿನವಾಗಿದೆ. ನೀವು ಇಂದು ತರಬೇತಿ ಪೂರ್ಣಗೊಳಿಸಿ ನಿಮ್ಮ ಕುಟುಂಬ ಸದಸ್ಯರ ಎದುರಲ್ಲಿ ಪಾಸಿಂಗ್ ಔಟ್ ಪರೇಡ್ನಲ್ಲಿ ಪಾಲ್ಗೊಳ್ಳುತ್ತಿದ್ದೀರಿ. ಈ ದಿನ ನಿಮ್ಮ ಜೀವಮಾನ ಪೂರ್ತಿ ನೆನಪಿನಲ್ಲಿ ಇರಬೇಕಾದ ಮುಖ್ಯವಾದ ದಿನವಾಗಿದೆ. ನೀವು ಬಹುಶಃ ನೋಡಿರ್ಬೋದು, 1 ವರ್ಷ ಪೊಲೀಸ್ ತರಬೇತಿ ಶಾಲೆಗೆ ಬಂದಾಗ ನಿಮ್ಮದು ಪರ್ಸನಾಲಿಟಿ, ನಿಮ್ಮದು ವಾಕಿಂಗ್, ನಿಮ್ಮದು ಯಾವ ರೀತಿ ಮಾತಾಡ್ತೀರಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಿಮ್ಮದು ಮೆಚ್ಯೂರಿಟಿ, ಈ 1 ವರ್ಷದಲ್ಲಿ ಏನಾಗಿದ್ರಿ ಮತ್ತು ಈ ತರಬೇತಿ ನಂತರ ನೀವು ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಆಗಿದೆ ಎಂಬುದನ್ನು ಗಮನಿಸಿದ್ದೀವಿ. ಪೊಲೀಸ್ ಇಲಾಖೆ ಒಂದು ಶಿಸ್ತಿನ ಇಲಾಖೆಯಾಗಿದೆ. ಸಶಸ್ತ್ರ ಪಡೆಯ ಸಿಬ್ಬಂದಿಗಳಾದ ನೀವು ಸದಾ ಶಿಸ್ತನ್ನು ಪಾಲಿಸಬೇಕು.